ಎಂಎಲ್ಸಿ ರವಿಕುಮಾರ್ ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ರವಿಕುಮಾರ್ಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸಬೇಕು. ರವಿಕುಮಾರ್ ವಿರುದ್ಧ ಎಂಎಲ್ಸಿ ಬಿಲ್ಕಿಸ್ ಬಾನು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಬಿಜೆಪಿಯವರು ಮಹಿಳೆಯರ ವಿರೋಧಿಗಳು ಅಂತ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ರವಿಕುಮಾರ್ ವಿರುದ್ಧ ಎಫ್ಐಆರ್ ಹಾಕಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ಮುಖ್ಯ ಸಚೇತಕ ಸ್ಥಾನದಿಂದ ಕಿತ್ತು ಹಾಕಬೇಕು ಅಂತಾನೂ ಕೂಡ ಕಿಡಿಕಾರಿದ್ದಾರೆ. ನಿನ್ನೆ ರವಿಕುಮಾರ್ ಅವರು ನಮ್ಮ ಮುಖ್ಯ ಕಾರ್ಯದರ್ಶಿಯಾಗಿದ್ದ ಶಾಲಿಜಿ ರಜನೀಶ್ ಬಗ್ಗೆ ಮಾಡಿರ್ತಕ್ಕ ಮಾತನ್ನು ಖಂಡನೆಯನ್ನು ಮಾಡ್ತೇನೆ. ಅದನ್ನು ನೋಡಿ, ಅವರ ಮನಸ್ಥಿತಿ ಯಾವ ಇದೆ ಹೆಣ್ಣು ಮಕ್ಕಳ ಬಗ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿ ತೋರಿಸ್ತಾ ಇದೆ. ಯಾವಾಗಲೂ ಬಿ ಜೆ ಪಿಯವರು ಮಹಿಳೆಯರ ವಿರುದ್ಧವಾಗಿ, ಮಹಿಳೆಯರ ಮೀಸಲಾತಿ ವಿರುದ್ಧ, ಮಹಿಳೆಯರ ವಿರುದ್ಧವಾಗಿ ಅವರು ಒಂದು ಉದ್ದೇಶ ಇರೋದ್ರಿಂದ ಇವರು ಸಾಬೀತು ಮಾಡಿದ್ದಾರೆ. ಈ ತರಹದ ಒಂದು ಮಾತನಾಡಿ ಸಾಬೀತು ಮಾಡಿ ಇಡೀ ರಾಜ್ಯದ ಹೆಣ್ಮಕ್ಳು ಇದನ್ನು ಖಂಡನೆ ಕೂಡ ಮಾಡೋಕ್ಕೆ ಹೊರಟಿದ್ದಾರೆ. ಈಗಾಗಲೇ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, FIR ಅನ್ನು ಬುಕ್ ಮಾಡಬೇಕು ಅವರಿಗೆ. ಮತ್ತು ಅವ್ರ ಪಕ್ಷದವರು ಕೂಡ ಆ ಮುಖ್ಯ ಸಚೇತಕರು ಅಂತ ಏನು ಮಾಡಿದ್ದಾರೆ ಅದನ್ನು ಅವರಿಗೆ ಕಿತ್ತಾಕಬೇಕು ಅವರಿಗೆ. ಆ ಥರ ಸೊ ಈಗೆಲ್ಲ ಈ ವಿಚಾರಗಳು ಚರ್ಚೆಗೆ ಬರ್ತಾ ಇರುವಂಥದ್ದು. ಅಸಂಬದ್ಧವಾಗಿರುವಂತಹ ಶಬ್ದಗಳ ಪ್ರಯೋಗವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಲವು ರೀತಿಯಾಗಿ ಈಗ ಅಸಂಸದೀಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಿದ್ದಾರೆ. ವ್ಯಾಖ್ಯಾನಗಳನ್ನು ಹೇಳೋದಾದರೆ ಈಗ ರವಿಕುಮಾರ್ ಅವರು ಈ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ.